ಪಾರ್ಕಿಗೆಂದು ನಿಗದಿಪಡಿಸಿರುವ ಸ್ಥಳದಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ರಾತ್ರೋರಾತ್ರಿ 5-6 ಅಡಿ ಗುಂಡಿ ತೋಡಿ ಟ್ರ್ಯಾಕ್ಟರ್ ಮೂಲಕ ಹೋಟೆಲ್ ಹಾಗೂ ಕೈಗಾರಿಕೆಗಳ ತ್ಯಾಜ್ಯವನ್ನು ಡಂಪ್ ಮಾಡಿ ಗುಂಡಿ ತೋಡಿ ಆಮೇಲೆ ಮಣ್ಣಾಕಿ ಮುಚ್ಚುತ್ತಿರುವ ಕೃತ್ಯ ದೊಡ್ಡಬಳ್ಳಾಪುರದ ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿ ಹಾಗೂ ದೇವನಹಳ್ಳಿಯ ಆಲೂರು ದುದ್ದನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಡಿ ಭಾಗದಲ್ಲಿರುವ ಕೈಗಾರಿಕಾ ಪ್ರದೇಶದಲ್ಲಿ ಕಂಡುಬಂದಿದೆ. ಅಲ್ಲಲ್ಲಿ ಗುಂಡಿಗಳನ್ನು ತೋಡಿ ಕಾರ್ಖಾನೆಗಳ ರಾಸಾಯನಿಕಯುಕ್ತ ತ್ಯಾಜ್ಯ, ಬೇಕರಿಯ ಬನ್, ಬ್ರೆಡ್ ತ್ಯಾಜ್ಯ ಹಾಗೂ ಇತರೆ ತ್ಯಾಜ್ಯವನ್ನು ತಂದು ಸುರಿಯಲಾಗುತ್ತಿತ್ತು. ಇದನ್ನು ಸ್ಥಳೀಯರು ಗಮನಿಸಿ ಪ್ರಶ್ನೆ ಮಾಡಲು ಹೋದವರ ಮೇಲೆ ಮುಸುಕುಧಾರಿ ವ್ಯಕ್ತಿಯೊಬ್ಬ ದೌರ್ಜನ್ಯ ದಬ್ಬಾಳಿಕೆ ಎಸಗಿದ್ದಾನೆಂದು ಆರೋಪ ಕೇಳಿಬರುತ್ತಿದೆ. ಈ ತ್ಯಾಜ್ಯದಿಂದ ಓಬ್ದೇನಹಳ್ಳಿ, ಅರೇಹಳ್ಳಿ, ಗುಡ್ಡದಹಳ್ಳಿ, ಸುಣ್ಣಘಟ್ಟ, ಕೋಳಿಪುರ, ವರ್ಧನಹಳ್ಳಿ ಹಾಗೂ ಕೈಗಾರಿಕಾ ಸುತ್ತಮುತ್ತಲಿನ ಪ್ರದೇಶ ಗಬ್ಬೆದ್ದು ನಾರುತ್ತಿದೆ. ದುರ್ವಾಸನೆಗೆ ಇಲ್ಲಿನ ನಿವಾಸಿಗಳು ಮೂಗು ಮುಚ್ಚಿಕೊಂಡು ರೋಗ ರುಜಿನ ಭೀತಿಯಲ್ಲಿ ವಾಸ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕಡೆಗೆ ಬನ್ನಿ, ವಾಸನೆ ಕಮ್ಮಿ. ನಂಜೇಗೌಡರು, ಪಾಳಿದವ್ರು ನಂಜೇಗೌಡರು, ಗುಡ್ದಳ್ಳಿ. ಇದು ಬೆಂಗಳೂರಿಂದ ಬರುತ್ತೆ, ಅಲ್ಲಿಂದ ಇಲ್ಲಿಂದ ಹಾಕ್ತೀವಿ ಅಂತ ಹೇಳ್ತಾವ್ರೆ. ವಾಸನೆ ಎಲ್ಲ ಹಳ್ಳಿಗಳು. ಈಗ ಇದನ್ನ ಸ್ವಲ್ಪ ದೂರ ಐತೆ, ಅದು ಪಕ್ಕದಲ್ಲೇ ಫ್ಯಾಕ್ಟ್ರಿ. ಯಾವ್ದಾದ್ರು ಫ್ಯಾಕ್ಟ್ರಿ ಅದು, ಅಲ್ಲಿ ಅದು ರನ್ನಿಂಗ್ ಇಲ್ಲ, ಏನಿಲ್ಲ, ಆಳು ಬಿದ್ದೋಗೈತೆ. ಆ ಕಂಪ್ನಿ ಪಕ್ಕ ಒಂದು 3 ಎಕರೆ ಜಾಗ ಐತೆ. ಅಲ್ಲಿ ನಾವು 3 ದಿವಸದಿಂದ ಬಂದು ನೋಡಿದಾಗ ಥರ್ಮಾಕೋಲ್ ವೇಸ್ಟು, ಫುಡ್ ವೇಸ್ಟು ತಗೊಂಬಂದು ಸುಟ್ಟಾಕಿ 3 ದಿವಸದಿಂದ ನಮ್ಮ ಇಡೀ ಓಬ್ದೇನಹಳ್ಳಿನೇ ಪೂರ್ತಿ ಹೊಗೆಯಿಂದ ತುಂಬೋಗಿತ್ತು. ಇದು ನಮ್ಗೆ ಗೊತ್ತಾಗಿದೆ. ಹಂಗೆ ಗೊತ್ತಾ, ನಮ್ಮ ಬಾಸ್ ಹರೀಶ್ ಸರ್ ಅಂತವ್ರೆ, ಅವ್ರು ಹೇಳಿದ ಮೇಲೆ ನಮ್ಗೆ ಗೊತ್ತಾಗಿದ್ದು. ಆಮೇಲೆ 10:15 ಬಂದು ನಾನು ಚೆಕ್ ಮಾಡಿದಾಗ ಫುಲ್ಲು ಬೆಂಕಿ, ಆ ವಿಡಿಯೋ ಸಮೇತ ಐತೆ. ಅಲ್ಲಿ ಅಕ್ಕಪಕ್ಕ ಇರೋ ಸೆಕ್ಯೂರಿಟಿಗಳನ್ನೆಲ್ಲ ಕರೆಸಿದ್ದೀನಿ, ಅವ್ರಿಗೆ ಯಾರೂ ಗೊತ್ತಿಲ್ಲ ಅಂತಲೂ ಹೇಳಿದ್ರು. ಆಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ಒಂದು 2-3 ದಿನ ನಾವು ಚೆಕ್ಕಿಂಗ್ ಬಂದ್ರಿ, ಆವಾಗೂ ಯಾರೂ ಸಿಕ್ಕಿಲ್ಲ. ಮೊನ್ನೆ ನಾನು ವಸಂತ್ ಸರ್ ಅಂತ ಹೇಳ್ಬಿಟ್ಟು ಇವರು ಪೊಲ್ಯೂಷನ್ ಬೋರ್ಡ್ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ವಿ. ಅವ್ರ ಹತ್ರ ಮಾತಾಡಿ ಸರಿನಪ್ಪ ನಾನು ತೆರವುಗೊಳಿಸ್ತೀನಿ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡಿಸವ್ರೆ. ನಿರಂತರ ನಿಮ್ಮ ಮುಂದೆ ಜನಸೇನಾ ಕರ್ನಾಟಕ ಟಿವಿ.